ಬಿಎಂಟಿಸಿ ಕಂಡಕ್ಟರ್ಗಳಿಂದ ಭಾರಿ ದೋಖ ಆಗಿದೆ ಎನ್ನುವಂತಹ ವಿಚಾರ ಕೇಳಿ ಬರ್ತಾ ಇದೆ. QR ಕೋಡ್ಗಳೇ ಕನ್ನ ಹಾಕ್ತಾ ಇದ್ದಾರೆ, ಕನ್ನ ಇಟ್ಟು ಲಕ್ಷ ಲಕ್ಷ ರೂಪಾಯಿಗಳನ್ನು ಲೂಟಿ ಮಾಡ್ತಾ ಇದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಬಿಎಂಟಿಸಿ ಕಂಡಕ್ಟರ್ಗಳು ನಿಜಕ್ಕೂ ಕೂಡ ಈ ರೀತಿಯಾದಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರಾ? ಇಲಾಖೆಗೆ ದೋಖವನ್ನು ಮಾಡ್ತಾ ಇದ್ದಾರಾ? QR ಕೋಡ್ಗೆ ಕನ್ನ ಇಟ್ಟು ಲಕ್ಷ ಲಕ್ಷ ರೂಪಾಯಿಗಳನ್ನು ಲೂಟಿ ಮಾಡ್ತಾ ಇದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಬಿಎಂಟಿಸಿಯಲ್ಲಿ QR ಬಳಸಿ ಪಾವತಿಸಿದ ಹಣ ಕಂಡಕ್ಟರ್ ಜೇಬಿಗಳಿಗೆ ಹೋಗ್ತಾ ಇದೆ. ಬಿಎಂಟಿಸಿಗೆ ಸೇರಬೇಕಾದಂತಹ ಹಣ ಲಪಟಾಯಿಸ್ತಾ ಇದ್ದಾರೆ ನಿರ್ವಾಹಕರು. ಈಗ 1,04,000 ರೂಪಾಯಿ ಲಪಟಾಯಿಸಿದ್ದಾರೆ ಐನಾತಿ ನಿರ್ವಾಹಕರು. ಬಿಎಂಟಿಸಿ ಬ್ಯಾಂಕ್ ಖಾತೆಗೆ ಹೋಗಬೇಕಾದಂತಹ ಹಣ ಈಗ ಸ್ವಂತ ಖಾತೆಗಳಿಗೆ ವರ್ಗಾವಣೆ ಆಗ್ತಾ ಇದೆ. ನಿರ್ವಾಹಕರಾದಂತಹ ಅಶ್ವಕ್ ಖಾನ್ ಮಂಚೇಗೌಡರಿಂದ ಈ ರೀತಿಯಾಗಿ ದೋಖ ಆಗಿದೆ. ಬಿಎಂಟಿಸಿ ಕಂಡಕ್ಟರ್ಗಳಿಂದ ದೊಡ್ಡ ಮಟ್ಟದ ದೋಖ ಆಗಿರುವಂಥದ್ದು. ನೋಡಿ, ಏನು QR ಕೋಡನ್ನು ಬಳಸಿ ಬಸ್ಸನ್ನು ಹತ್ತಿದಂಥವರು ಪೇ ಮಾಡ್ತಾರಲ್ಲ, ದುಡ್ಡು ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಈ ರೀತಿಯಾಗಿ ಪೇ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ಸಾರಿಗೆ ಇಲಾಖೆ. ಈ ಹಿಂದೆ ಬರೀ ಕ್ಯಾಶ್ ಕೊಡಬೇಕಾಗಿತ್ತು, ಆದರೆ ಎಲ್ಲರಿಗೆ ಉಪಯೋಗ ಆಗಲಿ ಮತ್ತು ಚಿಲ್ಲರೆಯ ಸಮಸ್ಯೆ ಜಾಸ್ತಿ ಆಗ್ತಾ ಇತ್ತು, ಅದನ್ನು ಕೂಡ ಕಡಿಮೆ ಮಾಡೋಕೆ ಅಂತ ಹೇಳಿ ಮತ್ತು ಡಿಜಿಟಲ್ ಪೇಮೆಂಟ್ಗೆ ನಾವು ಜಾಸ್ತಿ ಒತ್ತು ಕೊಡಬೇಕು ಅಂತ ಹೇಳಿ ಸರ್ಕಾರ ಈ ನಿರ್ಧಾರಕ್ಕೆ ಬಂತು. ಕೇಂದ್ರ ಸರ್ಕಾರ ಕೂಡ ಇದನ್ನು ಮೊದಲೇ ಹೇಳಿತ್ತು. ಅದೇ ರೀತಿಯಾಗಿ ಜಾರಿಗೆ ತಂದರೆ ಅಲ್ಲಿ ಏನಾಗ್ತಾ ಇದೆ, ಕೆಲ ಕಂಡಕ್ಟರ್ಗಳು ಅದರಲ್ಲಿ ಕೂಡ ಮೋಸ ಮಾಡ್ತಾ ಇದ್ದಾರೆ. ಬಿಎಂಟಿಸಿ ಖಾತೆಗೆ ಬ್ಯಾಂಕ್ ಅಕೌಂಟ್ಗಳಿಗೆ ಹೋಗಬೇಕಾಗಿತ್ತು ಹಣ, ಆದರೆ ಅಲ್ಲಿ ಹೋಗ್ತಾ ಇಲ್ಲ. ಯಾರು ಕಂಡಕ್ಟ್ರಲ್ಲಿ ಕೆಲಸ ಮಾಡ್ತಿರ್ತಾನಲ್ಲೋ ಆ ಕಂಡಕ್ಟರ್ ಒಂದು ಪ್ರೈವೇಟ್ ಅಕೌಂಟ್ ಏನಿರುತ್ತೆ ಆತನ ಅಕೌಂಟ್ಗೆ ಹೋಗ್ತಾ ಇದೆ ಆ ದುಡ್ಡು. ಲಕ್ಷ ಲಕ್ಷ ಲೂಟಿ ಹೊಡಿತಾ ಇದ್ದಾರೆ ಅಂತ ಕಂಡಕ್ಟರ್ಗಳು. QR ಕೋಡ್ ವಿಚಾರದಲ್ಲಿ QR ಕೋಡ್ ಬಂದಿದ್ದು ಜನರಿಗೆ ಅನುಕೂಲ ಆಯ್ತು ಅಂತ ಹೇಳಬೇಕು ಅಥವಾ ಕಂಡಕ್ಟರ್ಗಳಿಗೆ ಅನುಕೂಲ ಆಯ್ತು ಅಂತ ಹೇಳಬೇಕು. ನಾವು ಈ ಹಿಂದೆ ನೋಡಿದ್ದೀವಿ, ಅಂದರೆ ಕ್ಯಾಶ್ ಕೊಡಬೇಕಾದ್ರೆ ₹1, ₹2, ₹4, ₹5 ಚಿಲ್ಡ್ರೆಯನ್ನು ಹಿಂದಕ್ಕೆ ಬರೆದು ಕೊಡ್ತಾ ಇದ್ರು ಟಿಕೆಟ್ನಲ್ಲಿ. ಅದನ್ನು ನಾವು ವಾಪಸ್ ಕೇಳಿದ್ರೆ ಓಕೆ, ಕೇಳದೆ ಇದ್ರೆ ಅದು ಅವ್ರ ಜೇಬಿಗೆ ಹೋಗ್ತಾ ಇತ್ತು. ಇಲ್ಲ ಅಂದರೆ ನಾವು ಅವಸರದಲ್ಲಿ ಇಳಿದುಕೊಂಡು ಹೋಗ್ತಾ ಇರಬೇಕಾದ್ರೆ ನಾವು ಮರ್ತು ಬಿಟ್ಟಿರ್ತೀವಿ. ಎಷ್ಟೋ ಜನ ಈ ರೀತಿಯಾಗಿ ಮರ್ತು ಹೋಗಿರುವಂಥವ್ರು ಬರೀ ₹1, ₹2 ಮರ್ತು ಹೋಗಿಲ್ಲ, ₹50, ₹100 ಕೂಡ ಮರ್ತು ಹೋಗಿರೋರು ಇದ್ದಾರೆ. ₹500 ಕೊಟ್ಟಾಗ ಆ ಚಿಲ್ಡ್ರೆಯನ್ನು ಇಸ್ಕೊಳ್ಳದೆ ಮರ್ತು ಹೋಗಿರೋರು ಇದ್ದಾರೆ. ಅದೃಷ್ಟವಶಾತ್ ಆ ಕಂಡಕ್ಟರ್ ನೆಕ್ಸ್ಟ್ ಸಿಕ್ಕರೆ ಅವ್ರು ಕೇಳ್ಬೋದು, ಇಲ್ಲ ಡಿಪೋಗೆ ಹೋಗಿ ವಿಚಾರಿಸಿದ್ರೆ ಸಿಗುತ್ತೆ. ಆದರೆ ₹1, ₹2 ಹಣನ ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋಕೆ ಹೋಗೋದಿಲ್ಲ, ಬಿಟ್ಬಿಡ್ತಾರೆ, ಹೋಗ್ಲಿ ಬಿಡು, ₹10 ಆದ್ರಷ್ಟೇ, ₹50 ಆದ್ರಷ್ಟೇ. ಆ ವಿಚಾರವಾಗಿ ಎಲ್ಲ ಅನುಭವ ತುಂಬ ಜನಕ್ಕಾಗಿರುತ್ತೆ, ನನಗೂ ಕೂಡ ತುಂಬ ಆಗಿದೆ, ಅದು ಬೇರೆ ವಿಚಾರ. ಆದರೆ ಈಗ ಈ ಕಂಡಕ್ಟರ್ಗಳು ಈ QR ಕೋಡ್ ವಿಚಾರದಲ್ಲಿ ಸಾವಿರ ಅಲ್ಲ ಲಕ್ಷ ಲಕ್ಷಗಳಲ್ಲಿ ದುಡ್ಡು ಹೊಡಿತಾ ಇದ್ದಾರೆ ಅಂದರೆ ಇದು ಎಂಥ ಒಂದು ನಾಚಿಕೆಗೇಡಿನ ಕೆಲಸ ಅಂತ. ಸರ್ಕಾರಕ್ಕೆ ಈಗಾಗಲೇ ಶಕ್ತಿ ಯೋಜನೆಯನ್ನು ಕೊಟ್ಟು ದುಡ್ಡಿಲ್ಲ ಅಂತ ಬಡ್ಕೊಳ್ತಾ ಇದ್ದಾರೆ. ಬಿಎಂಟಿಸಿಗೆ ಲಾಸ್ ಆಗ್ತಾ ಇದೆ, KSRTCಗೆ ಲಾಸ್ ಆಗ್ತಾ ಇದೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದ್ರೆ ಕಂಡಕ್ಟರ್ಗಳು ಈ ರೀತಿಯಾದಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ, ಇಲಾಖೆಗೆ ನಷ್ಟವನ್ನು ಮಾಡ್ತಾ ಇದ್ದಾರೆ. 1,04,000 ರೂಪಾಯಿ ಹಣವನ್ನು ಲಪಟಾಯಿಸಿದ್ದಾರೆ ಕಂಡಕ್ಟರ್ಗಳು. ಅದು BMTC ಅಕೌಂಟ್ಗೆ ಹೋಗಬೇಕಾಗಿತ್ತು, ಅಲ್ಲಿಗೆ ಹೋಗ್ತಾ ಇಲ್ಲ, ಬೇರೆ ಕಡೆ ಹೋಗ್ತಾ ಇದೆ. ಇದು ಇಲಾಖೆಯ ಗಮನಕ್ಕೆ ಬಂದಿದೆ. ಈಗ ನಿರ್ವಾಹಕ ಆಗಿರುವಂತಹ ಅಶ್ವಕ್ ಖಾನ್ ಮತ್ತು ಮಂಚೇಗೌಡರಿಂದ ಈ ರೀತಿಯಾದಂತಹ ದೋಖ ಆಗಿದೆ. ಅವರ ಹೆಸರು ಕೂಡ ಗೊತ್ತಾಗಿದೆ. ಇವರಿಬ್ಬರು ಲಕ್ಷಾಂತರ ರೂಪಾಯಿಯನ್ನು ಹೊಡಿತಾ ಇದ್ದಾರೆ. ಇದು ಹಿಂಗೆ ಮುಂದುವರೆದರೆ ಇನ್ನೆಷ್ಟೆಷ್ಟು ದುಡ್ಡನ್ನು ಹೊಡ್ಕೊಳ್ತಾರೋ ಗೊತ್ತಿಲ್ಲ. QR ಕೋಡ್ನಿಂದ ಸಮಸ್ಯೆ ಕಡಿಮೆ ಆಗಬೇಕಂತ ಮಾಡಿದ್ರೆ ಅದರಿಂದಾನೇ ಸಮಸ್ಯೆ ಆಗ್ತಾ ಇದೆ. ಅದು ಬೇರೆ ಯಾರೂ ಮಾಡ್ತಾ ಇಲ್ಲ, ಇಲಾಖೆಯಲ್ಲಿ ಕೆಲಸ ಮಾಡ್ತಿರುವಂತಹ ಅವರೇ ಮಾಡ್ತಾ ಇದ್ದಾರೆ. ಅವರ ಇಲಾಖೆಗೆ ಅವರೇ ಮೋಸ ಮಾಡ್ತಾ ಇದ್ದಾರೆ. BMTCಗೆ ಈ ರೀತಿಯಾದಂತಹ ಒಂದು ದೋಖ ಕಂಡಕ್ಟರ್ಗಳಿಂದ ಈಗಾಗಲೇ 5 ಗ್ಯಾರಂಟಿಗಳನ್ನು ಕೊಟ್ಟು ಸರ್ಕಾರದ ಬಳಿ ಹಣನೇ ಇಲ್ಲ ಅಂತ ಹೇಳಿ ವಿರೋಧ ಪಕ್ಷದವರು ಆರೋಪವನ್ನು ಮಾಡ್ತಾ ಇರಬೇಕಾದ್ರೆ ಬರಬೇಕಾದಂತಹ ದುಡ್ಡೇ ನ್ಯಾಯವಾಗಿ ಸರ್ಕಾರಕ್ಕೆ ಬರ್ತಾ ಇಲ್ಲ, ಸರ್ಕಾರದ ಅಕೌಂಟ್ಗೆ ಹೋಗ್ತಾ ಇಲ್ಲ. ಹಿಂಗಾದರೆ ಇನ್ನೇನು ಮಾಡಬೇಕು? ಸರ್ಕಾರ ತನಗೆ ಬರಬೇಕಾದ ದುಡ್ಡು ತಾನೇ ಇದು, ಅದರ ಬಗ್ಗೆ ಅವ್ರು ಗಮನ ಹರಿಸ್ಬೇಕು. ಇಂಥ ವಿಚಾರದಲ್ಲಿ ತುಂಬ ಚುರುಕಾಗಿರ್ತಾರೆ, ಅವರು ಬೇಗ ರಿಯಾಕ್ಟ್ ಮಾಡ್ತಾರೆ, ಏನಾದರೂ ಕ್ರಮ ತೆಗೆದುಕೊಳ್ತಾರೆ. ನಾವು ಹೇಳೋ ಅವಶ್ಯಕತೆ ಕೂಡ ಇಲ್ಲ, ಯಾಕಂದರೆ ಅವ್ರಿಗೆ ಬರಬೇಕಾದ ದುಡ್ಡಲ್ಲ, ತೆಗೆದುಕೊಳ್ತಾರೆ. ಅದೇ ಬೇರೆ ಯಾವುದೋ ಆಗಿದ್ರೆ, ಯಾರ್ದೋ ಆಗಿದೆ, ಅದ್ರ ಬಗ್ಗೆ ಯೋಚನೆ ಮಾಡಲ್ಲ ಅವರು. BMTCಯಲ್ಲಿ ಭಾರಿ ವಂಚನೆ ನಡೀತಾ ಇದೆ. ಹೌದು, ಈ UPI ವಂಚನೆಯ ಹಿಂದೆ ಭಾರಿ ಜಾಲ ಏನಾದರೂ ಇದೆಯಾ? ಹಿರಿಯ ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರಾ? ಆ ಒಂದು ಪ್ರಶ್ನೆ ಕೂಡ ಇದೆ. ಸ್ವಂತ ಖಾತೆಗಳಿಗೆ ವರ್ಗಾಯಿಸಿಕೊಂಡು ಸಂಸ್ಥೆಗೆ ಮೋಸ ಮಾಡ್ತಾ ಇದ್ದಾರೆ ಇವರು.
BMTC ಬಸ್ಗಳಲ್ಲಿ ಟಿಕೆಟ್ ಹಣವನ್ನು ಸಂಗ್ರಹಣೆ ಏನಾಗ್ತಾಯಿದೆ, ದಿನಕ್ಕೆ 5 ಕೋಟಿ ರೂಪಾಯಿ ಇದೆ. UPI ಮೂಲಕ ಸಂಗ್ರಹಣೆ ಆಗುವಂತಹ ಒಂದು ಹಣವೇ 1 ಕೋಟಿಗಿಂತ ಜಾಸ್ತಿ ಇದೆ. ಇವರ ಸ್ವಂತ ಜೇಬುಗಳಿಗೆ ಹೋಗ್ತಾ ಇದೆ ಈ ಹಣ. ಹಾಗಾದ್ರೆ ಎಷ್ಟು ಹೋಗ್ತಾ ಇದೆ ನೋಡಿ. ಇಲಾಖೆಗೆ ಹೋಗ್ಬೇಕಣ್ಣ ನ್ಯಾಯವಾಗಿ, ಆದರೆ ಕಂಡಕ್ಟರ್ ಜೇಬುಗಳಿಗೆ ಹೋಗ್ತಾ ಇದೆ, ಅವ್ರ ಅಕೌಂಟ್ಗೆ ಹೋಗ್ತಾ ಇದೆ ಅನ್ನೋ ವಿಚಾರ. ಆದರೆ ಕಂಡಕ್ಟರ್ಗಳು ಈ ರೀತಿಯಾಗಿ ಧೈರ್ಯವಾಗಿ ಮೋಸವನ್ನು ಮಾಡ್ತಾ ಇದ್ದಾರೆ ಇಲಾಖೆಗೆ ಅಂತಂದರೆ, ಆ ಇಲಾಖೆಯಲ್ಲಿರುವಂತಹ ಹಿರಿಯ ಅಧಿಕಾರಿಗಳಿಗೂ ಕೂಡ ಇದರಲ್ಲಿ ಏನಾದರೂ ಭಾಗ ಇದೆಯಾ, ಅವರು ಶಾಮೀಲಾಗಿದ್ದಾರಾ, ಈ ರೀತಿಯಾದಂಥ ಪ್ರಶ್ನೆ ಕೂಡ ಬರುತ್ತೆ. ಯಾಕಂದರೆ ಕೆಲವರು ನಾನು ನೋಡಿದ್ದೀವಿ, ಮೇಲಿನ ಅಧಿಕಾರಿಗಳ ಅಪ್ಪಣೆ ಇಲ್ಲದೆ ಕೆಳಗಡೆ ಇರುವಂಥ ಅಧಿಕಾರಿಗಳು ಏನೂ ಮಾಡಲ್ಲ. ಆ ರೀತಿಯಾದ ವ್ಯವಸ್ಥೆ ಇದೆ. ಸಾಕಷ್ಟು ಇಲಾಖೆಗಳಲ್ಲಿ ಭ್ರಷ್ಟಾಚಾರ ಇದೆ, ನಾವೇನು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಇಲ್ಲ ಅಂತ ಹೇಳಿದ ತಕ್ಷಣ ಅದು ನಿಲ್ಲೋದೂ ಇಲ್ಲ, ಅಥವಾ ನಾವು ಹೇಳಿದ ತಕ್ಷಣ ಅವ್ರು ನಿಲ್ಲಿಸ್ತಾರೆ ಅಂತ ಗ್ಯಾರಂಟಿ ಕೂಡ ಇಲ್ಲ. ಹೀಗೆಲ್ಲ ಇದೆ. ಹೀಗಾಗಿ ಈ UPIನಲ್ಲಿ ಏನು ವಂಚನೆ ಆಗ್ತಾ ಇದೆ, ಇದರಲ್ಲಿ ದೊಡ್ಡ ಮಟ್ಟದ ಜಾಲ ಇರಬಹುದು. ಇದ್ದರೆ ಅದು ಯಾರು, ಹಿರಿಯ ಅಧಿಕಾರಿಗಳು ಅಥವಾ ಬೇರೆಯವರು, ಈ ರೀತಿಯಾದಂತಹ ಪ್ರಶ್ನೆ ಕೂಡ ಇದೆ. ಇದ್ರ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು. ಯಾರ ಜಾಬ್ಗೆ ಹೋಗ್ತಾ ಇದೆ, ಹೆಂಗೆ ಹೋಗ್ತಾ ಇದೆ, ಆ ಒಂದು ಸಮಯದಲ್ಲಿ ಯಾವ ಕಂಡಕ್ಟರ್ ಕೆಲಸ ಮಾಡ್ತಾ ಇದ್ದಾನೆ, ಯಾರು ಡ್ಯೂಟಿಲಿದ್ದಾರೆ, ಅದನ್ನೆಲ್ಲ ಕೂಡ ಗಮನಿಸಿದಾಗ ಗೊತ್ತಾಗ್ಬಿಡುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.